ವಿಶ್ವಮೂರ್ತಿ ಅವ್ರನ್ನ ವಿಶ್ವಕರ್ಮ ಅಂತಿದ್ದೆ. ಆಯ್ತು ವಿಶ್ವಮೂರ್ತಿ, ನೀವು ರಾಹುಲ್ ರೈಯಾ? ರಾಹುಲ್ ರೈ, ನೀವು ಮಂಗಳೂರಿನವ್ರಾ? ವೆರಿ ಗುಡ್. ನನ್ಗೆ ಒಂದ್ಸತಿ ಒಬ್ರು ಒಂದ್ ಹೆಸರು ಹೇಳ್ಬಿಟ್ರೆ ಮುಗ್ದೋಯ್ತು. ಇನ್ನ ನೀವು 20 ವರ್ಷ ಕೇಳಿದ್ರು ನಾನು ಹೇಳ್ತೀನಿ ಅವ್ರ ಹೆಸರು. ಆಸ್ಕರ್ ಫರ್ನಾಂಡಿಸ್ ಅವ್ರು ಹಾಗೆ ಇದ್ರು. ಆಸ್ಕರ್ ಫರ್ನಾಂಡಿಸ್ ಅಂತ ಇದ್ರಲ್ಲ, ಅವ್ರು ಹಾಗೆ ಇದ್ರು. ಅವ್ರಿಗೆ ಒಂದು 3000ದಿಂದ 4000 ಜನ ಕಾರ್ಯಕರ್ತರ ಹೆಸರು ಮತ್ತೆ ಅವರ ಅಡ್ರೆಸ್ರು, ಅವ್ರ ಮನೆ ಅಡ್ರೆಸ್ ಎಲ್ಲ ನೆನಪಲ್ಲಿತ್ತು. ಅಲ್ಲ, ಒಂದು ನಿಜ ಏನು ಅಂತಂದ್ರೆ, ಮೊಬೈಲ್ ಬಂದು ನಮ್ಮ ಕೆಪಾಸಿಟಿನ ಕಡಿಮೆ ಮಾಡ್ಬಿಡ್ತು. ಈಗ ಕಿತ್ತಣ್ ಕಿನ್ ಇರ್ತಾರಲ್ಲ, ನಮ್ಮ ಮನೆಯವ್ರದೇನೆ, ಸ್ಪೌಸ್ದು, ಚಿಲ್ಡ್ರನ್ದು ನಂಬರ್ ಹೇಳಲಿಕ್ಕೆ ಆಗುದಿಲ್ಲ ನಮ್ಗೆ. ಅದೇ ನಮ್ಮ ಆಫೀಸ್ದು ಓಲ್ಡ್ 5 ಡಿಜಿಟ್ಸ್ ಟೆಲಿಫೋನ್ ನಂಬರ್ ಇತ್ತು. 5 ಡಿಜಿಟ್ಸ್ ಟೆಲಿಫೋನ್ ನಂಬರ್ ಇತ್ತು ನಮ್ಗೆ. ಆಮೇಲೆ ಅದು 6 ಡಿಜಿಟ್ಸ್ ಆಯ್ತು. ಅದೇ ತರನೇ ನಮ್ಮ ಮನೇದಿತ್ತು 5 ಡಿಜಿಟ್ಸ್ ಟೆಲಿಫೋನ್ ನಂಬರ್. ಅದೆಲ್ಲ ನನಗೆ ನೆನಪಿದೆ. ಈಗ ನನ್ನ ಮಗಂದು ಮೊಬೈಲ್ ನಂಬರ್ ಕೇಳಿದ್ರೆ ನಂಗೆ ನೆನಪಿಲ್ಲ, ಯಾಕಂದ್ರೆ ಎಲ್ಲ ಹೆಸರಲ್ಲಿ ಸೇವ್ ಮಾಡ್ಕೊಂಡ್ಬಿಡ್ತೀವಲ್ಲ. ಸೊ ದೇರ್ ಫಾರ್ ಇಟ್ಸ್ ವೆರಿ ಡಿಫಿಕಲ್ಟ್. ಈ ಮೆಮೊರಿ ಟೆಸ್ಟ್ ಹೋದ್ರೆ ಇದೆಲ್ಲ ಕೇಳ್ತಾರೆ. ಈ ಕಷ್ಟ. ಈಗ ಏನ್ ಬೇಕಾದ್ರೂ ಮೊಬೈಲ್ ತೆಗೆದ್ರಲ್ಲೇ ನಮ್ದು ಅಂಗಡಿ ತೆಗೆದಂಗೆ, ಇಲ್ದರೆ ಇಲ್ವೇ ಇಲ್ಲ. ಫಾರ್ಚುನೇಟ್ಲಿ ದಿಸ್ ಕೋರ್ಟ್ ಈವನ್ ಟುಡೇ ಕ್ಯಾಲ್ಕುಲೇಟ್ಸ್ ಓನ್ಲಿ ಬೈ ಮ್ಯಾನ್ಯಲ್ ಮೆಥಡ್. ನಮ್ಗೆಲ್ಲ ಈ ಫಿಂಗರ್ ಟಿಪ್ಸ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಹೆಂಗ್ ಲೆಕ್ಕ ಮಾಡೋದು ಅಂತ. ನಾನು ಸುಮಾರು ವರ್ಷಗಳ ಕಾಲ 21ರ ಮಗ್ಗಿ, 22ರ ಮಗ್ಗಿ, 25ರ ಮಗ್ಗಿ, 30ರ ಮಗ್ಗಿ ಎಲ್ಲ ಹೇಳ್ತಾ ಇದ್ದೆ. ಸಾಧಾರಣ 1ರಿಂದ 10ಕ್ಕೆ ಕಳ್ಸಿಕೊಡ್ತಾರೆ, 10ರಿಂದ 20ಕ್ಕೆ ಕಳ್ಸಿಕೊಡ್ತಾರೆ. 21ನೇ ಮಗ್ಗಿ, 22ನೇ ಮಗ್ಗಿ ಎಲ್ಲ ಕಳ್ಸಿಕೊಡ್ತಾರೆ. ನಮ್ಗೆಲ್ಲ ಕಳ್ಸಿಕೊಡೋರು. ಸ್ಕುಡ್ 16 ಆಣೆ ಅಂತಂದ್ರೆ 1 ರೂಪಾಯಿ, 4 ಆಣೆ ಅಂತ ಹಂಗೆ ಬಂದಿದ್ದು 25 ಪೈಸೆ. 25 ಪೈಸೆ 16 ಆಣೆ 1 ರೂಪಾಯಿ ಇತ್ತಲ್ಲ, ಅವಾಗ ಅದೇ ತರನೇ ಇತ್ತು. ಇಫ್ ಯು ಸಿ ಸೆಂಟಿಮೀಟರ್ಸ್ ಬರೋದಕ್ಕೆ ಮುಂಚೆ ಇಂಚಸ್ ಇದ್ದಾಗ ಹಾಗೆ ಇತ್ತು. ಇವಾಗೂನು ನಮ್ಮ ಈ ಕರಕುಶಲ ಕರ್ಮಿಗಳು, ಬಡಗಿಯವರು ಎಲ್ಲ ಮಾಡ್ತಾರಲ್ಲ, ಅವರೆಲ್ಲ ಲೆಕ್ಕ ಹಾಕೋದು 1 ನೂಲು 2 ನೂಲು ಅಂತಲೇ ಲೆಕ್ಕ ಹಾಕ್ತಾರೆ. ನೂಲು ಅಂತಂದ್ರೆ ಅದ್ರೊಳಗಡೆಗೆ 1/12 ಇಂಚ್ 1 ನೂಲು. ಸೊ ಅಲ್ಲಿ ಲೇತ್ ಕೆಲಸ ಮಾಡೋರ್ಗೆ 1/8 1/4 ಅಂತಂದು ಅಂದು ಅದೇ ಅಭ್ಯಾಸ ಆಗೋದು. ಈಗ ಅದು ಹೋಗ್ತಾ ಇದೆ ನೋಡಿ, ಬಿಕಾಸ್ ಆಫ್ ದಿ CNC ಲೇತ್ಸ್ ಅಂಡ್ ಅದರ್ ಥಿಂಗ್ಸ್ ಕಮಿಂಗ್ ಅಪ್ ಅಗೇನ್. ಇದು ಹೊಟ್ಟೋಗ್ತಾ ಇದೆ ಆ ಗುಣ. ಮನುಷ್ಯನ ಕೆಪಾಸಿಟಿ ಜೀನ್ಸ್ ಅಲ್ಲೇನೆ ಮುಟ್ಟೋಗುತ್ತೇನೋ ಅನ್ಸುತ್ತೆ. ಇದು ನೆಕ್ಸ್ಟ್ ಜನರೇಷನ್ಗೆ ಅದನ್ನ ನೆನ್ಪಿಟ್ಕೊಳ್ಳೋ ಶಕ್ತಿನೇ ಕಡಿಮೆ ಆಗ್ಬಿಟ್ರೆ, ಸಿ ಇಟ್ಸ್ ಆಲ್ವೇಸ್ ಬೆಟರ್ ಟು ಹಾರ್ಮನೈಸ್ ಬೋತ್. ಟೇಕ್ ದಿ ಟೆಕ್ನಾಲಜಿ ಟು ದಿ ಎಕ್ಸ್ಟೆಂಟ್, ಡೋಂಟ್ ಗಿವ್ ಅಪ್ ಯುವರ್ ಇನ್ಸ್ಟಿಂಕ್ಟ್ ಅಂತ. ಬರೆಯೋದು ನಿಂತು ಹೋಗಿದೆ, ಕಾಗದ ಬರೆಯೋದು ನಿಂತು ಹೋಗಿದೆ. ಈಗ ಮಕ್ಕಳಿಗೆ ಸ್ಕೂಲಲ್ಲಿ 5 ನಂಬರ್ಗೋಸ್ಕರ ಕಾಗದ ಬರೆಯೋದು ಬಿಟ್ರೆ, ಕಾಗದ ಬರೆಯೋದು ನಿಂತು ಹೋಗಿದೆ. ಹೌ ಟು ಕಮ್ಯುನಿಕೇಟ್ ಅಂತಂದ್ರೆ ಕೇಳ್ತಾರೆ ಮಕ್ಕಳು, ಯಾಕೆ ಬೇಕು, ಒಂದು SMS ಕಳ್ಸಿದ್ರೆ ಸಾಲದ ಅಂತ. So we are heading to somewhat different aspect. ಅಣ್ಣಯ್ಯ, ವೆರಿ ಸಿಂಪಲ್ ಪಾಯಿಂಟ್. ನಿಮ್ಗೆ 220 ನೈಟ್ ಅಲ್ಲಿ ನಿಮಗೆ ಬೇಲ್ ಆಗಿದೆ, ಅದ್ರಲ್ಲಿ ಬಿಡ್ಬೇಕು. ಅವರು ಈ 449 ಇಟ್ಕೊಂಡು ಉಳಿಸ್ಕೊಂಡಿದ್ದಾರೆ. 449 ಅಲ್ಲಿ ಉಳಿಸ್ಕೊಳಕ್ ಆಗಲ್ಲ ಅಂತ ಹೇಳಿ ಬರ್ದಿದ್ದೀನಿ. ಬಿಡ್ತಾರೆ. ರಿಜಿಸ್ಟ್ರಾರ್ ಜುಡಿಷಿಯಲ್ ಅವರು ಆಪರೇಟಿವ್ ಪೋರ್ಷನ್ ಆರ್ಡರ್ನ ಕಮ್ಯುನಿಕೇಟ್ ಮಾಡ್ತಾರೆ. ಗೊತ್ತಾಯ್ತಲ್ಲ, ಇವತ್ತು ಸಾಯಂಕಾಲನೇ ನಾನು ಅದನ್ನ ಆಪರೇಟಿವ್ ಪೋರ್ಷನ್ ಮಾಡ್ಕೊಟ್ಬಿಡ್ತೀನಿ. ಅದನ್ನ ತಗೊಂಡ್ಬಿಟ್ಟು ನೀವು ಕಮ್ಯುನಿಕೇಟ್ ಆಗುತ್ತೆ, ನೀವು ಅದನ್ನ ಜೈಲ್ ಅಥಾರಿಟಿಗೆ ಫ್ಯಾಕ್ಸ್ ಮಾಡಿರ್ತೀವಿ ನಾವು. ನಿಮ್ಮವನ್ ಹೊರಗಡೆ ಬರ್ತಾನೆ. ರಾಜಗೋಪಾಲ್ ನಗರದವರು ಇವತ್ತು ನಾಳೆನೋ ಅರೆಸ್ಟ್ ಮಾಡಿದ್ರೆ ಅಲ್ಲಿ ಹೋಗಿ ರೆಗ್ಯುಲರ್ ಆಗಿ ಬೇಲ್ ತಗೊಳ್ಳಿ. 449 ಅಲ್ಲಿ ಕೊಡ್ಲಿಲ್ವಾ, ಮುಂದೆ ಇದ್ದಿದ್ದೇ ಇದೆ. ಮೆರಿಟ್ಸ್ ಮೇಲೆ ನಾನೇನು ಹೇಳಲ್ಲ. 449 ಆದ್ಮೇಲೆ 549 ಇದ್ರೆ ನಾನೇನು ಮಾಡಕ್ಕಾಗ ಇರುತ್ತದು, ನೋನ್ ಕ್ರಿಮಿನಲ್. ಇನ್ಫ್ಯಾಕ್ಟ್ ಅದನ್ನೇ ನಾವು ಬರ್ದಿದ್ದು. ಕನೆಕ್ಟ್ ಯಾವ್ದು ಇಲ್ಲ, ಒಂದೇ ತರದ್ದಿರ್ಲಿ ಅಂತ ಹಾಕೊಂಡಿದ್ದು ಅಷ್ಟೇನೆ. 1488 ಇಸ್ ನಾಟ್ ಕನೆಕ್ಟೆಡ್. ಇನ್ಫ್ಯಾಕ್ಟ್ ಅದ್ರಲ್ಲಿ ಅವ್ರು ಬಿಟ್ಬಿಟ್ಟಿದ್ದಾರೆ. ಮತ್ತೆ ಅವರೇ ಒಂದು ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಆ ಸರ್ಕ್ಯುಲರ್ ಆದ್ಮೇಲೆ ಇವತ್ತು ನಿಮ್ಮನ್ನ ಬಿಟ್ಬಿಡ್ತಾರೆ. ಆದ್ರೂ ಕೂಡ ನಾವು ಕಮ್ಯುನಿಕೇಟ್ ಮಾಡ್ತಾ ಇದ್ವಿ. ಹಾಗಂತ ಅಂದ್ಬಿಟ್ಟು ನೀವು ರಾಜಗೋಪಾಲ್ ನನ್ಗೆ ಅರೆಸ್ಟ್ ಮಾಡ್ಬೇಡ ಅಂತ ಹೇಳಕ್ಕಾಗಲ್ಲ. ರಾಜಗೋಪಾಲ್ ಹೋಗಿ ಜೈಲ್ ಹತ್ರನೇ ಅರೆಸ್ಟ್ ಮಾಡ್ಕೊಂಡ್ರೆ ನನ್ನನ್ನು ಕೇಳ್ತೀವಿ. ಗೊತ್ತಾಯ್ತಲ್ಲ, ಯು ಆರ್ ಬೌಂಡ್ ಟು ಬಿ ದೇರ್. ನೀವೇ ಹೋಗಿ ಅಪಿಯರ್ ಆದ್ರೂ ಮುಗ್ದೋಯ್ತು ಅಷ್ಟೇ. ನಮ್ಗೆ ಏನ್ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳಿ ಅಂದ್ರೆ ಟೈಮ್ ಉಳಿಯುತ್ತೆ ಅಲ್ವಾ? ವೆರಿ ಸಿಂಪಲ್. ಇನ್ನೊಂದು ಪಾಯಿಂಟ್ ಇತ್ತು, ಅಫ್ಕೋರ್ಸ್ ಐ ಡಿಡ್ ನಾಟ್ ಡೀಲ್ ವಿತ್ ಇಟ್. ವಾಟ್ ಇಫ್ ಐ ಆಸ್ ಫಾರ್ ಎ ಆಂಟಿಸಿಪೇಟರಿ ಬೇಲ್? ಈ ಆರ್ಡರ್ ಆದ್ಮೇಲೆ ಆಂಟಿಸಿಪೇಟರಿ ಬೇಲ್ ತಗೋಬೋದಲ್ಲ. ಇಫ್ ಇಟ್ ಇಸ್ ಎ heinous offense,
ಡೆಫಿನೆಟ್ಲಿ ಒಪ್ಟೇನ್ ಆಂಟಿಸಿಪೇಟರಿ ಬೇಲ್ ಅಂಡ್ ಜಾಯಿನ್ ಇಮಿಡಿಯೇಟ್ಲಿ. ಬರೀ ಅಂದ್ರೆ ಒಂದು ಪ್ಯಾರಾಗ್ರಾಫ್ ಸೇರಿಸಿದ್ರು. ಸರಿ, ಅದಕ್ಕೆ ಇಟ್ಸ್ ಆಲ್ ರೈಟ್. ಸಿ ಪಾಯಿಂಟ್ ಈಸ್ ದೇರ್ ನೋ. ಏನಾಯ್ತು? ಏನಂತಾರೆ ರಾಘವೇಂದ್ರ ಅವರು? ರಾಹುಲ್ ಯಾರ ಹೆಸರು? ರಾಹುಲ್ ಅಂತನಾ? ಮತ್ ರಾಘವೇಂದ್ರ ಅಂದ್ರೆ 3 ದಿನದಿಂದ ಸುಮ್ನೆ ಇದ್ದಾರೆ, ಹೋಗ್ಲಿ ಬಿಡಿ. ಗುರುವಾರನೋ ಶುಕ್ರವಾರನೋ ಎಷ್ಟತಿ ರಾಘವೇಂದ್ರ ಅಂದ್ರೂ ಪರವಾಗಿಲ್ಲ. ರಾಹುಲ್ ರೈಯ ನೀವು? ವಿಶ್ವಮೂರ್ತಿ ಅವ್ರನ್ನ ವಿಶ್ವಕರ್ಮ ಅಂತಿದ್ದೆ. ಆಯ್ತು, ವಿಶ್ವಮೂರ್ತಿ, ನೀವು ರಾಹುಲ್ ರೈಯ? ರಾಹುಲ್ ರೈ, ನೀವು ಮಂಗಳೂರಿನವ್ರಾ? ವೆರಿ ಗುಡ್. ರಾಘವೇಂದ್ರ ಅಂತ ಒಬ್ರು CGP ಆಫೀಸಲ್ಲಿ ಇರ್ಬೇಕೇನೋ ಅಲ್ವಾ? ಇದ್ರೇನೋ. ಎನಿವೆ, ರಾಹುಲ್ ರೈ ಹೆನ್ಸ್ಫೋರ್ತ್ ಐ ವಿಲ್ ಕರೆಕ್ಟ್ ಇಟ್. ಅಲ್ಲೆಲ್ಲಾರು ಬಂದ್ಬಿಟ್ಟಿದ್ಯಾ ಆರ್ಡರ್ ರಾಘವೇಂದ್ರ ಅಂತ, ಎಲ್ಲ ತಾನೆ? ಸರಿ ಸರಿ ಸರಿ. ಇಲ್ಲ, ನಾನು ಇನ್ಮೇಲೆ ತಿಳ್ಕೊತೀನಪ್ಪ, ಅದಕ್ಕೆ ಅಲ್ಲ, ಕರೆಕ್ಟ್ ಆಗಿ ಅವ್ರ ಹೆಸರನ್ನ ಕರೆದ್ರೆ ಅವ್ರ ಪ್ರೀತಿ ಜಾಸ್ತಿ. ನನ್ಗೆ ಒಂದ್ಸತಿ ಒಬ್ರು ಒಂದ್ ಹೆಸರು ಹೇಳ್ಬಿಟ್ರೆ ಮುಗ್ದೋಯ್ತು. ಇನ್ನ ನೀವು 20 ವರ್ಷ ಆಗಿ ಕೇಳಿದ್ರು ನಾನು ಹೇಳ್ತೀನಿ ಅವ್ರ ಹೆಸರು. ದಟ್ಸ್ ನಾಟ್ ಎ ಪ್ರಾಬ್ಲಮ್. ಆ ವ್ಯಕ್ತಿನ ಅವ್ರ ಹೆಸರಿಂದ ಕರೆದ್ರೆ ಆಗ ಸಿಗೋ ಆಪ್ಯಾಯತೆ ಹಾಗೆ ಸಿಕ್ಕೋದಿಲ್ಲ. ಅವ್ರ ಹೆಸರು ಹಿಡಿದು ಕರೆದ್ಬಿಡಿ ನೀವು, ಅವ್ರಿಗೆ ತುಂಬಾ ಆಪ್ಯಾಯಮಾನ ಅನ್ಸುತ್ತೆ. ರೀಸೆಂಟ್ಲಿ ಹ್ಯಾಡ್ ಇದು ಸಿಟಿಂಗ್ ಎಟ್ ಕಲಬುರ್ಗಿ ಅಲ್ಲ, practically every advocate, that's about 10 years that I left Kalburgi, gift. ಆಸ್ಕರ್ ಫರ್ನಾಂಡಿಸ್ ಅವ್ರು ಹಾಗೆ ಇದ್ರು. ಆಸ್ಕರ್ ಫರ್ನಾಂಡಿಸ್ ಅಂತ ಇದ್ರಲ್ಲ, ಅವ್ರು ಹಾಗೆ ಇದ್ರು. ಅವ್ರಿಗೆ ಒಂದು 3000ದಿಂದ 4000 ಜನ ಕಾರ್ಯಕರ್ತರ ಹೆಸರು ಮತ್ತೆ ಅವರ ಅಡ್ರೆಸ್ರು, ಅವ್ರ ಮನೆ ಅಡ್ರೆಸ್ ಎಲ್ಲ ನೆನಪಲ್ಲಿತ್ತು. I had a client who knew not only the name but their landline telephone numbers also and their date of birth. ಯಾಕಂದ್ರೆ ಅವ್ರ LIC ಏಜೆಂಟ್. ಅಂಡ್ ಯಾರು ಮರ್ತಿರ್ಬೇಡ, ನಾವೇ ಮರ್ತ್ ಬಿಡ್ಬೋದು ನಮ್ ಬರ್ಡೇನ, ಅವ್ರು ಮರೆಯೋಂಗಿರ್ತಿರ್ಲಿಲ್ಲ. ಬಿಫೋರ್ 9 o'clock ಎಷ್ಟೊತ್ತಿಗೋ ಅವತ್ತು ಒಂದ್ ವಿಸಿಟ್ ಹಾಕಿ ಒಂದ್ ಸ್ವಲ್ಪ ಚಾಕ್ಲೇಟ್ ಕೊಟ್ಬಿಟ್ಟು ಹೋಗ್ಬೋದು. ಗ್ರೇಟ್ ಥಿಂಗ್. ಕೆಲವ್ರಿಗೆ ಅದೊಂದು ಇರುತ್ತೆ. ಆಲ್ ರೈಟ್, ಮಾಡಿ 1 or 2 days ನಲ್ಲಿ ಫೈನಲ್ ಮಾಡ್ತೀನಿ. 1 or 2 days ನಲ್ಲಿ ಫೈನಲ್ ಮಾಡ್ತೀನಿ. ಬಿಕಾಸ್ ಇನ್ನೊಂದು ಹಳೇದೊಂದು ಮಾಡ್ತಾ ಇದೀನಿ. ಇಟ್ ಮೇ ಟೇಕ್ ಸಮ್ ಟೈಮ್. ದಿಸ್ ವೀಕೆಂಡ್ ಪ್ರಾಬ್ಲಿ ಐ ವಿಲ್ ಫೈನಲೈಸ್ ಬೋತ್ ಸಬ್ಜೆಕ್ಟ್ ಟು ಅದರ್ ಕಂಟ್ರಿ. ಇದು ಅವ್ರದ್ದು ಆಗಿದೆ, ಅವ್ರದನ್ನ ಮಾಡ್ಬಿಡಕ್ಕೆ. ನಿಮ್ದು ಆಪರೇಟಿವ್ ಪೋರ್ಷನ್ ಇವತ್ತು ಹೋಗುತ್ತಪ್ಪ. ಅವ್ರ ಸರ್ಕ್ಯುಲರೇ ಕೊಟ್ಬಿಟ್ಟಿದ್ದಾರೆ. ದೇ ಹ್ಯಾವ್ ಇಶ್ಯೂಡ್ ಎ ಸರ್ಕ್ಯುಲರ್ ದಟ್ ಈಸ್ ಆಲ್ಸೋ ಅಪ್ಲಿಕಬಲ್ ಟು ದಿ ಪರಪ್ಪ ನಾಗರಾಜ್.